ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು ಮುಡುಕುತೊರೆ ದನಗಳ ಜಾತ್ರೆನಲ್ಲಿದ್ದೀನಿ. ಆ್ಯಕ್ಚುಲಾಗಿ ಟೈಮು ಇವಾಗ 9:30 ಆಗಿದೆ. ಸೊ ನೋಡ್ತಾ ಇದ್ದೀರಾ, ಫುಲ್ ಕತ್ಲೆ ಆಗಿದೆ. ಸೊ 9:30 ಆಗಿದ್ರು ನಮ್ಮ ಶೂಟ್ ಮಾತ್ರ ಇನ್ನೂ ಮುಗ್ದಿಲ್ಲ. ಸಿಕ್ಕಾಪಟ್ಟೆ ಕಂಟೆಂಟ್ ಇದ್ದಿದ್ದ ಕಾರಣ ಇವತ್ತು 9:30ವರೆಗೂ ಕೂಡ ಶೂಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಏನು ಅಂತಂದರೆ, ಜಾತ್ರೆಗಳಲ್ಲಿ ಬೆಳಗಿನ ಒಂದು ಸಡಗರನೇ ಬೇರೆ ಇರುತ್ತೆ, ಮತ್ತು ನೈಟ್ ಒಂದು ಲೈಫೇ ವೈಬ್ಸೇ ಬೇರೆ ಥರ ಇರುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಎಲ್ಲಿ ನೋಡಿದ್ರು ಸುತ್ತ ದನಗಳ ಮಧ್ಯೆ ಜನಗಳು ಓಡಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಅಲ್ಲಲ್ಲಿ ಈ ರೀತಿ ಚಾಪೆಗಳನ್ನು ಹಾಕ್ಕೊಂಡು ದನಗಳ ಜೊತೆಯಲ್ಲಿ ಮಲಗಿರ್ತಾರೆ ಎಷ್ಟೊಂದು ಜನ ರೈತರು. ಕೆಲವು ರೈತರುಗಳು ಚಪ್ರಗಳನ್ನು ಹಾಕಿರ್ತಾರೆ. ಸೊ ಈ ರೀತಿ ನೈಟ್ ಲೈಫ್ ಒಂದು ರೀತಿ ವೈಬ್ಸ್ ತುಂಬಾ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋದಕ್ಕೆ. ಸೊ ಆ್ಯಕ್ಚುಲಿ ನಾವು ಹೊಡ್ತಾ ಇರಬೇಕಾದ್ರೆ ಇಲ್ಲಿ ಹೊಳೆ ಇದೆ ಪಕ್ಕದಲ್ಲಿ. ಆ್ಯಕ್ಚುಲಿ ಹೊಳೆ ಪಕ್ಕದಲ್ಲಿ ಒಂದು ಸಿಕ್ಕಾಪಟ್ಟೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ವೈಬ್ಸ್ ಇದೆ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ವ್ಯೂ ಮಾತ್ರ. ಪಕ್ಕದಲ್ಲೇ ಇವರು ಹೋರಿಗಳನ್ನು ಕಟ್ಕೊಂಡಿದ್ದಾರೆ. ಹೋರಿಗಳನ್ನ ಕಟ್ಕೊಂಡು ಚಾಪೆ ಹಾಕ್ಕೊಂಡು ಮೇ ಬಿ ಊಟ ಎಲ್ಲ ಆಯಿತು ಅಂತ ಅನ್ಕೊತೀನಿ. ಇನ್ನೇನು ಮಲಗಕ್ಕೆ ರೆಡಿ ಆಗ್ತಾ ಇದ್ರು. ಸೊ ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ಯಾವರು? ಬಡಗ್ಲುಡಿ ಬರ್ಕೊಡೋದು ಎಲ್ಲಿ ಬರುತ್ತೆ? ವರ್ಣಾಪಕ್ಕ. ಓಕೆ. ಜಾತ್ರೆಗೆ ಬಂದು ನಾವು 3 ದಿವಸ ಆಯ್ತು. ಹೌದಾ? ಓಕೆ. ಹೆಂಗ ಅನ್ಸಿದೆ ಮುಡ್ಕುತೊರೆ ಜಾತ್ರೆ? ಮುಡ್ಕೋ ಜಾತ್ರೆ ಒಳ್ಳೆ ಜಾತ್ರೆ. ನಾವು ಬಂದು ಇಲ್ಲಿ ಚೆನ್ನಾಗಿ ಹೆಂಗ ಅನ್ಸುತ್ತೆ ನೈಟ್ ಲೈಫ್? ನೈಟ್ ಲೈಫ್ ಸೂಪರ್. ಒಂಥರ ಬ್ಯೂಟಿಫುಲ್ ಆಗಿ ಬಿಂದಾಸ್ ಆಗಿ ಆರಾಮಾಗಿ ಇರ್ಬೋದು. ಖುಷಿ ಅಂತ ಅನ್ಸುತ್ತೆ ಒಟ್ನಲ್ಲಿ. ಆಕ್ಚುಲಿ ಪಕ್ಕದಲ್ಲಿ ಹೊಳೆ ಬೇರೆ ಇದೆ, ಇನ್ನೂ ಒಂಥರ ಚೆನ್ನಾಗಂತ ಅನ್ಸುತ್ತೆ. ಊಟ ಎಲ್ಲ ಆಯ್ತಾ? ಊಟ ಆಯ್ತು. ಅಡಿಗೆ ಮಾಡ್ಕೊಂಡಿದ್ರಾ? ಏನ್ ಮಾಡ್ಕೊಂಡಿದ್ರಿ? ರೈಸು, ಸಾಂಬಾರು ಎಲ್ಲ ತಗೊಂಡ್ ಬಂದಿರ್ತೀರಾ ಮನೆಯಿಂದ? ಸೊ ಆಕ್ಚುಲಿ ಈ ರೀತಿ ಹೊರಗಡೆ ಕರೀರಿ ಆ ಕಡೆ. ಸೊ ಆ್ಯಕ್ಚುಲಿ ಹೊರಗಡೆ ಬಂದು ಈ ರೀತಿ ಅಡುಗೆ ಮಾಡ್ಕೊಂಡು ತಿನ್ನೋದು ಕೂಡ ಒಂಥರ ತುಂಬ ಖುಷಿ ಅಂತ ಅನ್ಸುತ್ತೆ. ಈಗ ಊಟ ಎಲ್ಲ ಆಯಿತು, ಇನ್ನೇನು ಮಲಗೋದಷ್ಟೇ. ಎಷ್ಟು ಜೊತೆ ಹೊರಗೆ ಹಾಕಿದ್ದೀನಿ ಅಂದರೆ? ನಾವು 1, 2, 3 ಜೊತೆ ಹಾಕಿದ್ದೀರಾ ನೀವು? ಫ್ರೆಂಡ್ಸ್ ಎಲ್ಲ ಸೇರಿ ಹಾಕಿದ್ದೀರಾ? ಸೇರಿ. ಓಕೆ. ಸೇಲ್ ಆಯ್ತಾ? ಸೇಲ್ ಆಗಿದೆ. 3 ದಿವಸ ಸೇಲ್ ಆಯ್ತಾ? ಒಳ್ಳೆ ಬೆಲೆಗೆ ಮಾರಾಟ ಆಯ್ತಾ? ಸೊ ಈ ಬಾರಿ ಈ ವರ್ಷ ಜಾತ್ರೆನಲ್ಲಿ ಹೋರಿಗಳ ಬೆಲೆ ಹೆಂಗಿದೆ, ಮಾರಾಟ ಹೆಂಗಿದೆ? ಮಾರಾಟ ಚೆನ್ನಾಗಿದ್ಯಾ? ಸೊ ಚೆನ್ನಾಗಿ ನಡೀತಾ ಇದೆ. ಒಳ್ಳೆ ಬೆಲೆಗೆ ಮಾರಾಟ ಆಯ್ತು ನಿಮಗೆ. ಇನ್ನು ಎಷ್ಟು ದಿನಗಳವರೆಗೂ ಇರ್ತೀರಾ ಜಾತ್ರೆನಲ್ಲಿ? 3 ದಿವಸ. ಹೌದಾ? ಈ ಜಾತ್ರೆ ಬಿಟ್ಟರೆ ಬೇರೆ ಯಾವ ಜಾತ್ರೆ ಮಾಡ್ತೀರಾ? ಒಂದೇ ಜಾತ್ರೆನಾ? ಸೊ ಆ್ಯಕ್ಚುಲಿ ಅವ್ರ ಪಾಪು ಕೂಡ ಇದೆ. ಮೇ ಬಿ ನೈಟ್ ಇಲ್ಲೇ ಇರುತ್ತೆ ಅಂತ ಅನ್ಸುತ್ತೆ. ಬನ್ನಿ ಆ ಪಾಪನ ಮಾತಾಡ್ಸೋಣ. ಹಾಯ್. ಹೋಗು, ಹೆಸರು ಮಾತಾಡೋ. ಹೇಳು, ನಿನ್ನ ಹೆಸರೇನು? ಕಾಲ್ ಬಿಡು. ಸರತ್ ಅಂತ ಹೇಳು. ಇರಿ, ಅವ್ನು ಮಾತಾಡ್ತಾನೆ ಆರಾಮಾಗಿ. ಕಾಲ್ ಬಿಡು, ಆರಾಮಾಗಿ ಕೂತ್ಕೋ. ನೀನು ಬೆಳ್ಳೆಲ್ಲ ಇಟ್ಕೊಂಡ್ರೆ ಶೇಮ್ ಮಾಡ್ತಾರಲ್ಲ ನೋಡಿ, ಎಲ್ಲರೂ ನಗ್ತಾ ಇದಾರೆ. ನಿಮ್ ಬೆಳ್ಳೆಲ್ಲ ಬಾಯಲ್ಲಿ ಇಟ್ಕೊಂಡ್ರೆ ನೋಡಿ ಎಲ್ಲ ಶೇಮ್ ಮಾಡ್ತಾರ ಎಲ್ಲರೂ. ಗುಡ್ ಬಾಯ್. ಮಾತಾಡ್ತಾನೆ. ಗುಡ್ ಬಾಯ್. ಸೊ ಏನು ನಿನ್ನ ಹೆಸರು? ಅಯ್ಯೋ, ಮತ್ತೆ ಬಾಯಲ್ಲಿ ಬೆಲ್ಲ ಇಟ್ಕೋತಾ ಇದ್ದೆ. ಏನ್ ನಿನ್ನ ಹೆಸರು? ಇರಿ, ಬಾಯ್ ನೋಡಲ್ಲ ವಿಡಿಯೋ. ನಿನ್ ಮೊಬೈಲಲ್ಲೆಲ್ಲ ಬರ್ತೀಯಾ? ಸುಮ್ಮನೆ. ಏನ್ ನಿನ್ನ ಹೆಸರು? ಶರತ್. ಸ್ಕೂಲ್ಗೆ ಹೋಗ್ತೀಯಾ? ಏನಕ್ಕೆ ಬಂದಿರೋ ಜಾತ್ರೆಗೆ ನೀನು? ನಿಮ್ಮ ಏನಕ್ಕೆ ಬಂದಿರೋದು ಈಗ ಜಾತ್ರೆಗೆ? ಏನ್ ನೋಡ್ಕೊಳಕ್ಕೆ? ಓಕೆ, ಹಸುಗಳನ್ನ ನೋಡ್ಕೊಳಕ್ಕ. ಅವ್ರ ಹಸುಗಳನ್ನ ನೋಡ್ಕೊಳಕ್ ಬಂದಿದ್ದಾನಂತೆ. ನಿಮ್ಮ ಹಸುಗಳನ್ನ ನೀನನ್ನ ನೋಡ್ಕೊಳ್ಳೋದು ನೈಟೆಲ್ಲ ನೀನ ನೋಡ್ಕೊಳ್ಳೋದು? ಮಲ್ಕೊಳ್ಳಲ್ವಾ ನೀನು? ಹಸಪಕ್ಕ ಮಲ್ಕೋತೀಯಾ? ಏನ್ ಮಾಡಲ್ವಾ ನೀನ? ಮೊದ್ಲ ಏನ್ ಮಾಡ್ತೀಯಾ? ಅದನ್ನ ಬೇಡ ಹಂಗೆಲ್ಲ ಕೊಡ್ಬಾರ್ದು, ಸುಮ್ಮನೆ ಇರು. ಸರಿ, ಹಿಡ್ಕೊ. ಒದ್ರೆ ಏನ್ ಮಾಡ್ತೀಯಾ? ಹೊಡಿಬಾರ್ದು ತಾನೆ, ಹಂಗೆಲ್ಲ ಹೊಡಿತಾರ? ಹಂಗೆಲ್ಲ ಹೊಡಿಬಾರ್ದು, ಓಕೆನಾ? ಪಾಪ ಅಲ್ವಾ ಅದು? ಬಿಡೋದನ್ನ, ಮೈಕದು ಪಾಪ ಅಲ್ವಾ ಅದು? ಅದು ಒದ್ರೆ ನೀನು ಹೊಡಿಬೇಕಾ? ಸರಿ ಆಯ್ತು. ಯಾವಾಗ ಬಂದ ಜಾತ್ರೆಗೆ ನೀನು? ಇರು. ನಿಂಗೆ ಹಸು ಎಲ್ಲ ಇಷ್ಟನಾ? ಹಸು ಹೋರಿ ಎಲ್ಲ ಇಷ್ಟನಾ ನಿಂಗೆ? ಏನಕ್ಕೆ ಇಷ್ಟ? ಏನು? ಹಸು ಏನಕ್ಕೆ ಇಷ್ಟ ನಿಂಗೆ?
ತಿಂಡಿ ಹಾಕ್ತೀನಿ. ತಿಂಡಿ ಹಾಕ್ತೀಯಾ? ಆಮೇಲೆ ಮೇಯ್ತವ. ಹಾಂ ಮೇಯುತ್ತೆ. ಆಮೇಲೆ ಆಮೇಲೆ ಮತ್ತೆ ಮನಿಕತ್ತವ. ಹಾಂ ಮನಿಕತ್ತವ. ಹಾಂ ಆಮೇಲೆ ಮತ್ತೆ ಅದ್ರ ಕೆಲಸ ಅದು ಮಾಡುತ್ತೆ ಗೊತ್ತು. ನಿನಗೇನಕ್ಕೆ ಇಷ್ಟ? ಅದು ತಿನ್ನತ್ತೆ ಮಲ್ಕೊಳ್ಳುತ್ತೆ ಗೊತ್ತು ನಮಗೂ. ನಿನಗೇನಕ್ಕೆ ಇಷ್ಟ? ಅದು ಒದೆಲ್ಲ ಅದಕ್ಕೆ. ಇವಾಗ ತಾನೇ ಒದಿಯುತ್ತೆ ಅಂದ್ಬಿಟ್ಟು ಇವಾಗ ಒದಿಯಲ್ಲ ಅಂತ ಹೇಳ್ತೀಯಾ? ಹಾಂ ಮತ್ತೆ ಕೋಲೇನಕ್ಕೆ ಇಟ್ಕೊಂಡಿದ್ಯಾ? ಇಡೋಲಿ ಕೋಲು ಇಡೋಲಿ. ಹಾಂ ಮತ್ತೆ ಹೇಳು, ಏನು ಹೇಳ್ತೀಯ ನೀನು? ಅಲ್ಲೋಡು, ನಿನ್ನ ನೋಡ್ತಾ ಇದ್ದಾರಲ್ಲ ಅಲ್ಲೆಲ್ಲರೂ, ಬಾಯಲ್ಲಿ ಇಟ್ಕೋಬಾರ್ದು. ಅಲ್ಲಿ ನೀನೆಲ್ಲ ನೋಡ್ತಾ ಇದ್ದಾರಲ್ಲ ಅವ್ರಿಗೆಲ್ಲ ಏನು ಹೇಳ್ತೀಯಾ? ಹೇಳ್ತೀಯಾ? ಏನು ಹೇಳ್ತೀಯಾ? ಎಲ್ಲರಿಗೂ ಹಸು ಸಾಕಿ ಅಂತ ಹೇಳ್ತೀಯಾ? ಅಲ್ಲ ಇವಾಗ ನೀನೆಲ್ಲ ನೋಡ್ತಾ ಇದ್ದಾರಲ್ಲ ಅಲ್ಲಿ ಟಿವಿನಲ್ಲೆಲ್ಲ, ಅವ್ರಿಗೆಲ್ಲ ನೀನು ಹೇಳ್ತೀಯಾ ಹಸು ಸಾಕಿ ಅಂತ, ಓರಿ ಸಾಕಿ ಅಂತ ಹೇಳ್ತೀಯಾ? ಹೇಳು ಎಲ್ಲರೂ ಅಲ್ಲಿ ಹೇಳು, ಎಲ್ಲರೂ ಹೋರಿ ಸಾಕಿ ಅಂತ ಹೇಳು. ಎಲ್ಲರೂ ಹೋರಿ ಸಾಕಿ, ಎಲ್ಲರೂ ಹಸು ಸಾಕಿ ಅಂತ ಹೇಳು. ಸರಿ, ಇನ್ನೇನು ಹೇಳ್ತೀಯಾ? ನೀ ಇನ್ನೇನು ಕೊಡ್ತೀಯಾ ಊಟ ಹಸುಗೆ? ನಾನು ಚಾಲ ಹಾಕ್ಬಿಟ್ಟು ಹೂಳೆಲ್ಲಿ ಓಡಾಕ್ಬಿಟ್ಟು ತಿಂತವ. ನೀನೇನು ತಿಂದೆ? ತಿಂದಿ ಈಗ. ನೀನು ತಿಂದಿಲ್ಲ? ಇಲ್ಲೇನಕ್ಕೆ ಬಂದಿರೋದು ನೀನು ಮಲ್ಕೊಳ್ಳೋಕ್ಕೆ? ಮನೇಲಿ ಇರ್ತೀರಾ? ನಾವು ನಾಳೆ ಹೋಗ್ತೀವಿ. ನಾಳೆ ಸ್ಕೂಲ್ಗೆ ಹೋಗ್ತೀಯಾ? ಹೋಗ್ಲಿ. ಇನ್ನೂ ದೊಡ್ಡವನಾಗಬೇಕಾಗಿಲ್ವಾ? ದೊಡ್ಡವನು ಎಲ್ಲಿ ನೋಡೋಣ. ನಿಂತ್ಕೋ, ಎಷ್ಟು ದೊಡ್ಡವನಿದ್ಯಾ? ಹಾಂ ಕೂತ್ಕೋ. ಇನ್ನು ಹೋಗಲ್ವಾ ಹಂಗಾರೆ ಸ್ಕೂಲ್ಗೆ ನೀನು? ಯಾವಾಗ ಹೋಗೋ ಸ್ಕೂಲ್ಗೆ? ಸರಿ ಆಯ್ತು. ಮರ ಗಂಟ ಬೆಳೆದ್ಮೇಲೆ ಹೋಗ್ತಂತೆ. ಮರ ಶುದ್ಧ ಬೆಳೆದ್ಮೇಲೆ ಹೋಗ್ತಾನಂತೆ ಸ್ಕೂಲ್ಗೆ. ಆಯ್ತು, ಮರ ಶುದ್ಧ ಬೆಳೆದ್ಮೇಲೆ ಹೋಗು ಆಯ್ತಾ? ಸೊ ಎಲ್ರಿಗೂ ಬಾಯ್ ಹೇಳ್ಬಿಡು ಒಂದ್ಸಲಿ. ಬಾಯ್ ಮಾಡಲಿ. ಬಾಯ್ ಮಾಡು. ಸಖತ್ ಕ್ಯೂಟ್ ಆಗಿದ್ದಾನೆ, ತುಂಬ ಚೆನ್ನಾಗಿ ಮಾತಾಡ್ತಾನೆ. ಮಕ್ಕಳಿಗೂ ಕೂಡ ಒಂದು ರೀತಿ ಹೆಂಗೆ ಅಂತಂದರೆ ಹಸುಗಳನ್ನು ಹೋರಿಗಳನ್ನು ಕಂಡ್ರೆ ತುಂಬ ಪ್ರೀತಿ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ತೆಗಿಬಾರ್ದು ಅದನ್ನು. ಜಾತ್ರೆ ವೈಬ್ಸ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಮಕ್ಕಳು ಕೂಡ. ಮಕ್ಕಳಿಗೂ ಕೂಡ ಈ ರೀತಿ ಒಂದು ರೀತಿ ಕಲ್ಚರ್ನ ನಾವು ಹೇಳ್ಕೊಟ್ಟು ಬೆಳೆಸಿದಾಗ ಏನು ಅಂತಂದರೆ ಮಕ್ಕಳು ಮುಂದಿನ ದಿನಗಳಲ್ಲಿ ಅದನ್ನು ಉಳಿಸ್ಕೊಂಡು ಹೋಗ್ತಾರೆ. ನಾವೆಲ್ಲವನ್ನು ಕಲಿಸಿದಾಗ ಮಕ್ಕಳಿಗೆ ಖಂಡಿತ ಖುಷಿ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿನ್ನ ಜಾತ್ರೆ ತೆಗಿಬೇಡ, ಅದನ್ನು ಕೊಡು ಹೋಗ್ಲಿ, ನಾನು ತೆಗಿತೀನಿ. ಬಿಡು. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನಿನ್ನ ನೋಡಿ ಜಾತ್ರೆನಲ್ಲಿ, ಗೊತ್ತಾಯ್ತಾ? ಎಷ್ಟು ಮುದ್ದಾಗಿದ್ಯಾ ನೋಡು, ಕ್ಯೂಟಾಗಿ. ಹಾಂ ಕ್ಯೂಟಾಗಿದ್ಯಾ? ಇರು. ಅಯ್ಯೋ ಏನು ಮಾಡಿದೆ ನಾನು? ಏನು ಮಾಡ್ದೆ? ಆಯ್ತು ಹೇಳಿ ಕೆಳಗಡೆ ಇರು. ನೋಡಿ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಎಲ್ಲರೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಎಷ್ಟು ಚೆನ್ನಾಗಿದ್ಯಾ ನೀನು, ಎಷ್ಟು ಕ್ಯೂಟಾಗಿದ್ಯಾ ಅಂತ. ನಿನ್ನ ಹೆಸರು ಒಂದ್ಸಲ ಹೇಳು. ನಿನ್ನ ಹೆಸರು ಒಂದ್ಸಲ ಹೇಳು. ನಿನ್ನ ಹೆಸರು? ಹಾಂ ಶರತ್. ನನ್ನ ಹೆಸರು ಅಂತ ಹೇಳ್ಬಿಡು. ನನ್ನ ಹೆಸರು ಶರತ್. ಸೊ ನೋಡಿದ್ರಲ್ಲ, ಒಂಥರ ಆ್ಯಕ್ಚುಲಿ ತುಂಬ ಖುಷಿ ಅಂತ ಅನಿಸ್ತು. ಈ ವೈಬ್ಸ್ ಆಗಿರ್ಬೋದು ಎಲ್ಲವನ್ನು ನೋಡಿ. ನಿಮ್ಮ ಹಸುಗಳನ್ನ ತೋರಿಸಿಲ್ಲಲ್ಲ ನೀನು. ಹಾಂ ಯಾವ್ದು ನಿಮ್ಮ ಹಸುಗಳು? ಯಾವುದು? ಹಾಂ ಇದು ನಿಂದು, ಅದು ನಿಂದೇನಾ? ಎರಡು ನಿಂದೇನಾ? ನಿಮ್ಮ ಹಸುಗಳನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಎಲ್ಲರಿಗೂ, ಗೊತ್ತಾ? ಚೆನ್ನಾಗಿದೆ ನಿಮ್ಮ ಹಸುಗಳು. ತೋರ್ಸು ನಿಮ್ಮ ಹಸುಗಳು ಎಲ್ಲಿದೆ? ಬಿಡು, ಮೈಕ್ ಬಿಡು. ಅದೊಂದಾ? ಸೊ ನಿಮ್ಮ ಹಸುಗಳನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಎಲ್ಲರಿಗೂ, ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ. ಚೆನ್ನಾಗಿದೆ ಅಂತ ನಿಮ್ಮ ಹಸುಗಳು, ಓಕೆನಾ? ಅವ್ನ ಬೈಕ್ ಮೇಲೇ ಇದೆ ಕಣ್ಣೆಲ್ಲ. ಚೆನ್ನಾಗಿದೆ ನಿಮ್ಮ ಹಸುಗಳು, ಕ್ಯೂಟಾಗಿದೆ ನಿಮ್ಮ ಹಸುಗಳು, ಓಕೆನಾ? ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಜಾತ್ರೆ ವೈಬ್ಸ್ನ ಎಲ್ಲ ಕೂಡ ನೋಡಿ. ಆ್ಯಂಡ್ ಮಗು ಕೂಡ ಮುದ್ದಾಗಿ ಮಾತಾಡಿದ್ದು ನೋಡಿ ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸ್ತು. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗಾದರೆ ಈ ವಿಡಿಯೋನೆಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್. ಸೇ ಬಾಯ್. Say bye. Bye. Bye.